ನಮಸ್ಕಾರ ಸ್ನೇಹಿತರೆ, ವಿಕ್ರಾಂತ್ ಕುಕಿಂಗ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಹಾಲಿನ ಕೆನೆಯಿಂದ ಮನೆಯಲ್ಲೇ ಬೆಣ್ಣೆಯನ್ನು ಹೇಗೆ ಮಾಡೋದಂತ ನೋಡ್ಕೊಳ್ಳೋಣ. ಇದನ್ನು ನಾವು ಈಸಿಯಾಗಿ ಮಾಡ್ಕೊಂಡ್ಬಿಡ್ಬೋದು. ಬನ್ನಿ ಇವಾಗ ಬೆಣ್ಣೆ ಹೇಗೆ ಮಾಡೋದಂತ ನೋಡ್ಕೊಳ್ಳೋಣ. ಮೊದಲಿಗೆ ನಾನಿಲ್ಲಿ ದಿನಾಲೂ ಹಾಲಿನ ಕೆನೆಯನ್ನು ತೆಗೆದು ಇಟ್ಕೊಂಡಿದ್ದೀನಿ. ಇಲ್ಲಿ ನಾನು ಒಂದು 8 ದಿನದ ಕೆನೆಯನ್ನು ಇಟ್ಕೊಂಡಿದ್ದೀನಿ. ಇದನ್ನು ನೀವು ಫ್ರಿಜ್ನಲ್ಲಿನೂ ಇಡದೆ ದಿನ 2 ಸಲ ಕಾಸಿ ಇಟ್ಟರೆ ಅದು ಚೆನ್ನಾಗೇ ಇರುತ್ತೆ. ನಾನು ಫ್ರಿಜ್ ಇಲ್ಲದೇ ಇವತ್ತೇ ಹೇಗೆ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ. ಇವಾಗ ಇದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕೊಳ್ತಾ ಇದ್ದೀನಿ. ಮಿಕ್ಸಿ ಜಾರಿಗೆ ಹಾಕೊಂಡ ನಂತರ 1 ಗ್ಲಾಸ್ನಷ್ಟು ಅದಕ್ಕೆ ನೀರನ್ನು ಹಾಕಿ ಒಂದು ಅರ್ಧ ನಿಮಿಷದಷ್ಟು ನಾವು ಅದನ್ನು ಮಿಕ್ಸರ್ ಮಾಡ್ಕೋಬೇಕು. ಅದು ಮಿಕ್ಸರ್ ಮಾಡ್ಕೊಂಡು ಆದಮೇಲೆ ಹೀಗೆ ಆಗುತ್ತೆ. ಇವಾಗ ನಾನು ಇದಕ್ಕೆ ಇನ್ನೂ 2 ಗ್ಲಾಸ್ನಷ್ಟು ನೀರನ್ನು ಹಾಕ್ಕೊಂಡು ಇದನ್ನು ಇನ್ನೊಂದು ಸಲ ಮಿಕ್ಸರ್ ಮಾಡ್ಕೋತೀನಿ. 1 ರಿಂದ 1.5 ನಿಮಿಷದಷ್ಟು ನೀವು ಮಿಕ್ಸರ್ ಮಾಡ್ಕೋಬೇಕು. ಇವಾಗ ನೋಡ್ತಾ ಇರ್ಬೋದು, ಇದು ಹೀಗೆ ತೆಳ್ಳಗೆ ಬೆಣ್ಣೆ ಬಂದಿದೆ. ಇವಾಗ ನಾನು ಇದನ್ನು ಒಂದು ದೊಡ್ಡ ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾನು ಒಂದು 4 ರಿಂದ 5 ಗ್ಲಾಸಷ್ಟು ನೀರನ್ನು ಮೇಲೆಯಿಂದ ಹಾಕ್ಕೊಳ್ತಾ ಇದ್ದೀನಿ. ನಾವೇ ಎಷ್ಟು ಮೇಲೆಯಿಂದ ನೀರು ಹಾಕ್ಕೊಳ್ತೀವೋ ಅಷ್ಟು ಚೆನ್ನಾಗಿ ಬೆಣ್ಣೆ ಮೇಲೆ ಬರುತ್ತೆ. ಇವಾಗ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬೆಣ್ಣೆ ಬರ್ತಾ ಇದೆ ಅಂತ. ನಾನಿಲ್ಲಿ ಇದನ್ನು ಈಗ ಮೇಲೆಯಿಂದ ಕೈ ಸಹಾಯದಿಂದ ಅದನ್ನು ಬೆಣ್ಣೆನ ತೆಗೆದು ಒಂದು ಪಾತ್ರೆಯಲ್ಲಿ ನೀರನ್ನು ಹಾಕ್ಕೊಂಡು ಅದರಲ್ಲಿ ಬೆಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ನೀವು ತಂಪು ಹೊತ್ತಿನಲ್ಲಿ ಮಾಡಬೇಕು, ಅಂದರೆ ಬೆಣ್ಣೆ ಚೆನ್ನಾಗಿ ಬರುತ್ತೆ. ಬಿಸಿಲು ಇದ್ದರೆ ಬೆಣ್ಣೆ ಹೀಗೆ ದಟ್ಟವಾಗಿ ಬರಲ್ಲ. ಈಗ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ನಾನು ಎಲ್ಲ ಪಾತ್ರೆಗೆ ತಗೊಂಡಿದ್ದೀನಿ ಅಂತ. ಇವಾಗ ಈ ನೀರಿನಲ್ಲಿ ಅದನ್ನು ಒಂದು 2 ಅವರ್ ಚೆನ್ನಾಗಿ ಬಿಟ್ಟರೆ ಫ್ರಿಜ್ಜಿನಲ್ಲಿ ಇಟ್ಟಷ್ಟೇ ಗಟ್ಟಿಯಷ್ಟು ಬೆಣ್ಣೆ ಬರುತ್ತೆ. ಇವಾಗ ನಾನು ನಿಮಗೆ 2 ಅವರ್ ಆದಮೇಲೆ ತೋರಿಸ್ತಾ ಇದ್ದೀನಿ. ಇದನ್ನು ನಾನು 4 ರಿಂದ 5 ಸಲ ನೀರಲ್ಲಿ ಚೆನ್ನಾಗಿ ತೊಳ್ಕೊಂಡಿದ್ದೀನಿ. ಈಗ ಒಂದು ಪಾತ್ರೆಯನ್ನು ಇಟ್ಟು ಅದಕ್ಕೆ ಬೆಣ್ಣೆಯನ್ನು ಹಾಕಿ ತುಪ್ಪವನ್ನು ಕಾಸೋಣ. ಈಗ ಇದನ್ನು ನಾನು ಒಂದು ಪಾತ್ರೆಯಲ್ಲಿ ಬೆಣ್ಣೆಯನ್ನು ಹಾಕಿ ಅದನ್ನು ಚೆನ್ನಾಗಿ ಒಂದು ಸ್ಪೂನ್ ಸಹಾಯದಿಂದ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು ನೀವು ತುಪ್ಪ ಆಗಿದೆ ಅಂತ ಹೇಗೆ ಕಂಡುಹಿಡಿಯೋದಂದರೆ, ಎಲ್ಲ ಚೆನ್ನಾಗಿ ಅದು ಮೇಲೆ ನೊರೆ ಬಂದ ಮೇಲೆ ನೀವು 1 ಹನಿಯನ್ನು ನೀರು ಹಾಕಿದ್ರೆ ಅದು ಸಿಡಿಯತ್ತೆ. ಅದು ಸಿಡಿದ್ರೆ ತುಪ್ಪ ಚೆನ್ನಾಗಿ ಆಗಿದೆ ಅಂತ ಅರ್ಥ. ಇವಾಗ ನಾನು ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ತುಪ್ಪ ಆಗಿದೆ ಅಂತ. ನಾನು ಇದನ್ನು ಒಂದು ಪಾತ್ರೆಗೆ ಒಂದು ಬಟ್ಟೆ ಇಟ್ಟು ಚೆನ್ನಾಗಿ ಸೋಸ್ಕೊಳ್ತಾ ಇದ್ದೀನಿ. ಏನಾದರೂ ಕಸರಿದ್ದರೆ ಅದು ಬಟ್ಟೆಯಲ್ಲೇ ಉಳಿಯುತ್ತೆ. ಇವತ್ತಿನ ತುಪ್ಪದ ಹಾಗೆ ಬೆಣ್ಣೆ ಮಾಡುವ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್, ಕಮೆಂಟ್ ಮಾಡಿ ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.